Hello students, welcome back to Shivkumar HB English Scorer channel. Students, today I am discussing with you about active and passive voice. This is part 3. Already part 1 and part 2 have been done. This is part 3, active and passive voice. This is about simple past tense, past continuous tense and past perfect tense. ಸ್ಟೂಡೆಂಟ್ಸ್ ನಾನು ಇವತ್ತು ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಪಾರ್ಟ್ 3 ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಪಾರ್ಟ್ 1 ಪಾರ್ಟ್ 2 ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಇವತ್ತು ಪಾರ್ಟ್ 3 ನಲ್ಲಿ ಸಿಂಪಲ್ ಪಾಸ್ಟ್ ಅಲ್ಲಿ ಇರುವಂತವು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರುವಂತವು ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುವಂತವನ್ನ ಫ್ರಮ್ ಆಕ್ಟಿವ್ ಟು ಪ್ಯಾಸಿವ್ ಗೆ ಹೇಗೆ ನಾವು ವಾಯ್ಸ್ ಅನ್ನ ಚೇಂಜ್ ಮಾಡೋದು ಅಂತಕ್ಕಂಥದ್ದನ್ನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಲಿಸನ್ ಕೇರ್ಫುಲಿ, ವಿಡಿಯೋನ ಸ್ಕಿಪ್ ಮಾಡದೆ ಕೇಳ್ಕೊಳ್ಳಿ, ಕೊನೆವರೆಗೂ ಕೇಳಿ. ಮತ್ತೆ ಇದುವರೆಗೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ಸ್ ಅಂಡ್ ಎಲ್ಡರ್ಸ್ ಅಂಡ್ ಆಲ್ಸೋ ಫಾರ್ ಸ್ಟೂಡೆಂಟ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಲ್ಸೋ. ಸೊ ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಆಲ್. ಸೊ ಲಿಸನ್ ಕೇರ್ಫುಲಿ ಸ್ಟೂಡೆಂಟ್ಸ್. ವೇಟ್. ಓಕೆ ಸ್ಟೂಡೆಂಟ್ಸ್, ನೋಡಿ ನಾನಿವತ್ತು ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಅನ್ನ ಹೇಗೆ ನಾವು ಕನ್ವರ್ಟ್ ಮಾಡುವಂಥದ್ದು ಪ್ಯಾಸಿವ್ಗೆ. ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಪ್ರೆಸೆಂಟ್ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಂತಹ ಸೆಂಟೆನ್ಸ್ಗಳನ್ನ ಹೇಳಿದ್ದೀನಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರುವಂತವನ್ನ ಹೇಳಿದ್ದೀನಿ, ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುವಂತವನು ಕೂಡ ನಾನು ಹೇಳಿದ್ದೀನಿ. ಓಕೆನಾ? ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಸಿ, ಆಕ್ಟಿವ್ ಸೆಂಟೆನ್ಸ್ ಇನ್ ದ ಸಿಂಪಲ್ ಪಾಸ್ಟ್ ಟೆನ್ಸ್ ಹ್ಯಾವ್ ದ ಫಾಲೋಯಿಂಗ್ ಸ್ಟ್ರಕ್ಚರ್. ನೋಡಿ, ಸ್ಟ್ರಕ್ಚರ್ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಆಕ್ಟಿವ್ ಸೆಂಟೆನ್ಸ್ಗಳು ಯಾವ ಸ್ಟ್ರಕ್ಚರ್ ಅಲ್ಲಿ ಇರ್ತವೆ ಅಂತ ನೋಡಿ. ಮೊದಲು ಸಬ್ಜೆಕ್ಟ್ ಇರುತ್ತೆ, ಅದಾದ್ಮೇಲೆ ಒಂದು ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಇರುತ್ತೆ, ಅಂದ್ರೆ V2 ಇರುತ್ತೆ ಇಲ್ಲಿ ಈ ಜಾಗದಲ್ಲಿ. ಅದರ ಆದ್ಮೇಲೆ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಇದು ಸ್ಟ್ರಕ್ಚರ್ ಆಫ್ ದಿ ಸಿಂಪಲ್ ಪಾಸ್ಟ್ ಟೆನ್ಸ್. ಪ್ಯಾಸಿವ್ ವಾಯ್ಸ್ ಅಲ್ಲಿ ಯಾವ ಸ್ಟ್ರಕ್ಚರ್ ಇರುತ್ತೆ? ಪ್ಯಾಸಿವ್ ವಾಯ್ಸ್, ಪ್ಯಾಸಿವ್ ಸೆಂಟೆನ್ಸ್ ನೋಡಿ, ಸ್ಟ್ರಕ್ಚರ್ ಇದು ಸಿಂಪಲ್ ಪಾಸ್ಟ್ ನಾನು ಹೇಳ್ತಾ ಇರೋದು. ಆಬ್ಜೆಕ್ಟ್ ಆಫ್ ದಿ ಆಕ್ಟಿವ್ ಸೆಂಟೆನ್ಸ್ ಇರುತ್ತೆ. ಆಕ್ಟಿವ್ ಸೆಂಟೆನ್ಸ್ ಅಲ್ಲಿ ಯಾವುದು ಆಬ್ಜೆಕ್ಟ್ ಆಗಿರುತ್ತೆ ಅದು ಫಸ್ಟ್ ಇರುತ್ತೆ ಇಲ್ಲಿ. ಅದಾದ್ಮೇಲೆ ಪ್ಲಸ್ ವಾಸ್ ಆರ್ ವರ್ ಇವೆರಡರಲ್ಲಿ ಒಂದಿರುತ್ತೆ. ಸಿಂಗ್ಯುಲರ್ ಇದ್ರೆ ವಾಸ್ ಇರುತ್ತೆ, ಪ್ಲೂರಲ್ ಇದ್ರೆ ವರ್ ಇರುತ್ತೆ. ಪ್ಲಸ್ ಆಫ್ಟರ್ ದಟ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್, ಐ ಮೀನ್ V3 should be here, past participle. After that the preposition by is added, by irutte. After that subject of the active sentence, active sentence na subject irutte. ಇಷ್ಟಿದ್ರೆ ಪ್ಯಾಸಿವ್ ಸೆಂಟೆನ್ಸ್ ಅಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಹೇಗೆ ಕನ್ವರ್ಟ್ ಮಾಡುವಂತ ಸ್ಟ್ರಕ್ಚರ್ ಇದು. ಎಸ್, let us go for some examples. Changing an affirmative sentence into the passive sentence. Affirmative sentence ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಅಂತ ನೋಡಿ. ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ತಗೊಳ್ಳೋಣ. ಆಕ್ಟಿವ್ ಸೆಂಟೆನ್ಸ್ ಅಲ್ಲಿ he wrote a letter. ನಾನು ಆಲ್ರೆಡಿ ಹೇಳ್ಕೊಟ್ಟಿರೋ ಹಾಗೆ you have to divide this active sentence into 3 parts. That is, first one, he is the subject. Okay. The second part is wrote. It is the verb. The third part is a letter, that is object. Okay. You have to convert this sentence into passive. How you will convert it? Take the subject at last. Take the object at first. Okay.
Yes, a letter. This is the object of the active sentence. You should take this letter, the word a letter, to the subject of the passive sentence. Letter ಅನ್ನ ಫಸ್ಟ್ ತಗೊಳ್ಳಿ. ನಾನು ಹಿಂದಿನ ವಿಡಿಯೋಗಳಲ್ಲಿ ಡಿಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಿಂದಿನ ವಿಡಿಯೋಗಳನ್ನ ನೋಡ್ತಾ ಇದನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಎ ಲೆಟರ್. ಆಫ್ಟರ್ ದಟ್ ವಾಸ್ ಇರಲೇಬೇಕು, ಒಂದು ಹೆಲ್ಪಿಂಗ್ ವರ್ಬ್ ಇರಬೇಕಾಗುತ್ತೆ. ಇಲ್ಲಿ ಲೆಟರ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ಅನ್ನು ತಗೊಳ್ತಾ ಇದ್ದೀನಿ. ಲೆಟರ್ಸ್ ಅಂತ ಇದ್ದಿದ್ರೆ, ಅಂದ್ರೆ ಪ್ಲೂರಲ್ ಇದ್ದಿದ್ರೆ ವರ್ ತಗೋತಿದೆ. ಅದಾದ್ಮೇಲೆ ಒಂದು V3 ಇರಲೇಬೇಕು. ಯಾವುದೇ ಆಕ್ಟಿವ್ ಸೆಂಟೆನ್ಸ್ ಇಂದ ಪ್ಯಾಸಿವ್ಗೆ ಬದಲಾವಣೆ ಮಾಡುವಾಗ, ಯಾವುದೇ ಇದರಲ್ಲಿರ್ಲಿ, ಸೆಂಟೆನ್ಸ್ ಟೆನ್ಸ್ ಅಲ್ಲಿ ಇರಲಿ, ನೀವು V3 ಅನ್ನೇ ಹಾಕಬೇಕು. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಆಫ್ಟರ್ ದಟ್ ಬೈ ಸೇರಿಸ್ಬೇಕು. ಹೀ ಇದ್ದಿದ್ದು ಹಿಮ್ ಆಗುತ್ತೆ. ನಾನು ಫಸ್ಟ್ ವಿಡಿಯೋದಲ್ಲಿ ಯಾವ್ಯಾವುದು ಸಬ್ಜೆಕ್ಟ್ಗಳು ಆಬ್ಜೆಕ್ಟ್ ಆದಾಗ ಬದಲಾವಣೆ ಆಗ್ತವೆ ಅಂತಕ್ಕಂಥ ಒಂದು ಚಾರ್ಟ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾಗಿ ಪಾರ್ಟ್ ನಂಬರ್ 1 ನಲ್ಲಿ ನೋಡಿದ್ರೆ ಹೀ ಇದ್ದಿದ್ದು ಹಿಮ್ ಆಗುತ್ತೆ, ಐ ಇದ್ದಿದ್ದು ವಿ ಆಗುತ್ತೆ, ಐ ಇದ್ದಿದ್ದು ಮೀ ಆಗುತ್ತೆ, ವಿ ಇದ್ದಿದ್ದು ಅಸ್ ಆಗುತ್ತೆ, ಹಿ ಹಿಮ್, ಶಿ ಹರ್, ಇಟ್ ಇಟ್ಟೆ ಆಗುತ್ತೆ, ಯುನೇ ಆಗುತ್ತೆ, ದೇ ಇದ್ದಿದ್ದು ದೆಮ್ ಆಗುತ್ತೆ ಅಂತೆಲ್ಲ ಒಂದು ಚಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನ ಒಂದ್ಸರಿ ನೋಡ್ಕೊಂಬನ್ನಿ ಈ ವಿಡಿಯೋ ಆದ್ಮೇಲೆ. ನೆಕ್ಸ್ಟ್, ದೇ ನ್ಯೂ ಇಟ್. ದೇ ಅನ್ನೋದು ಸಬ್ಜೆಕ್ಟ್, ನ್ಯೂ ಅನ್ನೋದು ವರ್ಬ್, ಇಟ್ ಅನ್ನೋದು ಆಬ್ಜೆಕ್ಟ್. ಇಟ್ ನ ಫಸ್ಟ್ ತಗೊಳ್ತೀರಿ. ಇಟ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ತಗೊಂಡ್ರಿ. V3 ಯಾವುದು? ನ್ಯೂಗೆ V3 ನೋನ್. ನೋನ್ ತಗೊಂಡ್ರಿ. ಟು ದೆಮ್, ಇಲ್ಲಿ ಪ್ರಿಪೋಸಿಷನ್ ಬೈ ಬದಲಾಗಿ ಟು ತಗೊಂಡಿದ್ದೀನಿ. ಟು ತಗೊಂಡ್ರು ಏನ್ ತಪ್ಪಾಗಲ್ಲ, ಸೆಂಟೆನ್ಸ್ ಬೈಗಿಂತ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಇಟ್ ವಾಸ್ ನೋನ್ ಟು ದೆಮ್, ಅದು ಅವರಿಗೆ ತಿಳಿಯಲ್ಪಟ್ಟಿದೆ. ಅದು ಅವರಿಂದ ತಿಳಿಯಲ್ಪಟ್ಟಿದೆ ಅಂತನೂ ಒಂದೇ, ಅದು ಅವರಿಗೆ ತಿಳಿಯಲ್ಪಟ್ಟಿದೆ ಅಂದ್ರೂ ಒಂದೇ, ಎರಡು ಒಂದೇ. ಬೈ ದೆಮ್ ಹಾಕಿದ್ರು ನೋ ಪ್ರಾಬ್ಲಮ್. ಟು ದೆಮ್ ಅದಕ್ಕಿಂತ ಚೆನ್ನಾಗಿರ್ತದೆ ಅಂತ ಟು ದೆಮ್ ಹಾಕಿದ್ದೀನಿ. ದೇ ಇದ್ದಿದ್ದು ದೆಮ್ ಆಗುತ್ತೆ. ನೆಕ್ಸ್ಟ್, ಆಕ್ಟಿವ್ ಸೆಂಟೆನ್ಸ್. ಶಿ ಸ್ಯಾಂಗ್ ಎ ಸಾಂಗ್. ಇಲ್ಲಿ ಸ್ಯಾಂಗ್ ಅನ್ನೋದು ವರ್ಬ್ ಆಗುತ್ತೆ, ಶಿ ಅನ್ನೋದು ಸಬ್ಜೆಕ್ಟ್, ಎ ಸಾಂಗ್ ಅನ್ನೋದು ಆಬ್ಜೆಕ್ಟ್. ಎ ಸಾಂಗ್ ಅನ್ನ ಫಸ್ಟ್ ತಗೊಂಡ್ರಿ. ಎ ಸಾಂಗ್ ಒಂದು, ಇದು ಸಾಂಗ್ ಸಿಂಗ್ಯುಲರ್ ಆಗಿರೋದ್ರಿಂದ, ಹಾಡು ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ತಗೋತಾ ಇದ್ರಿ. ಸ್ಯಾಂಗ್ಗೆ V3 ಸಂಗ್. ಸಿಂಗ್, ಸ್ಯಾಂಗ್, ಸಂಗ್. ಸಂಗ್ ತಗೊಂಡ್ರಿ. ಬೈ ಹಾಕಿದ್ರಿ ಪ್ರಿಪೋಸಿಷನ್. ಶಿ ಇದ್ದಿದ್ದು ಹರ್ ಆಗುತ್ತೆ. ಎ ಸಾಂಗ್ ವಾಸ್ ಸಂಗ್ ಬೈ ಹರ್. ಆಕ್ಟಿವ್ ಸೆಂಟೆನ್ಸ್. He loved his friends very much. His friends were loved very much by him ಆಗುತ್ತೆ. ನೋಡಿ, ಇದು ಸಬ್ಜೆಕ್ಟ್. ನಾನು ಗ್ರೀನ್ ವರ್ಡ್ ಅಲ್ಲಿ ಇಟ್ಟಿರುವಂತವೆಲ್ಲ ವರ್ಬ್. ಹಿಸ್ ಫ್ರೆಂಡ್ಸ್ ಅನ್ನೋದು ಆಬ್ಜೆಕ್ಟ್, ವೆರಿ ಮಚ್ ಅನ್ನೋದು ಅದರ ಎಕ್ಸ್ಟೆನ್ಷನ್. ವೆರಿ ಮಚ್ ಮುಂದೆ ಎಷ್ಟಾದ್ರೂ ಇರಲಿ, ನೀವು ಇಲ್ಲಿ ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡಿ ಸಾಕು. ಮಿಕ್ಕಿದ್ದೆಲ್ಲ ಈಸಿಯಾಗಿ ಅಲ್ಲೇ ಸೇರಿಸಬಹುದು. ಪ್ಯಾಸಿವ್ ವಾಯ್ಸ್. ಹಿಸ್ ಫ್ರೆಂಡ್ಸ್ ಅನ್ನ ತಗೊಳ್ತೀರಿ ಫಸ್ಟ್. ಹಿಸ್ ಫ್ರೆಂಡ್ಸ್ ಲವ್ಡ್ ಇದೆ, ಓವರ್ ಲವ್ಡ್ ಹಾಕ್ತೀರಿ. ಯಾಕೆಂದ್ರೆ ಹಿಸ್ ಫ್ರೆಂಡ್ಸ್ ಇಲ್ಲಿ ಜಾಸ್ತಿ ಜನ ಇರೋದ್ರಿಂದ ಓವರ್ ತಗೊಂಡಿದ್ದೀರಿ. ನೋಡಿ, ಹಿಸ್ ಫ್ರೆಂಡ್ಸ್ ಓವರ್. V3 ಲೌಡ್ಗೆ V3 ಲೌಡೇ ಆಗುತ್ತೆ. ಲೌಡ್. ವೆರಿ ಮಚ್ ಅನ್ನ ಅದ್ರ ಪಕ್ಕಕ್ಕೆ ಸೇರಿಸಿದ್ರಿ. ಅದಾದ್ಮೇಲೆ ಬೈ ಹಿ ಇದ್ದಿದ್ದು ಹಿಮ್ ಆಗುತ್ತೆ. ಹಿಸ್ ಫ್ರೆಂಡ್ಸ್ ವರ್ ಲವ್ಡ್ ವೆರಿ ಮಚ್ ಬೈ ಹಿಮ್. ಚೇಂಜಿಂಗ್ ಎ ನೆಗೆಟಿವ್ ಸೆಂಟೆನ್ಸ್ ಇಂಟು ದಿ ಪ್ಯಾಸಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಚೇಂಜ್ ಮಾಡ್ತೀರಿ ನೋಡಿ. ಪಾಸ್ಟ್ ಟೆನ್ಸ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಹೇಗಿರುತ್ತೆ? ಶಿ ಡಿಡ್ ನಾಟ್ ರೈಟ್ ಎ ಸ್ಟೋರಿ. ಡಿಡ್ ನಾಟ್ ಇರುತ್ತೆ. ಶಿ ಅನ್ನೋದು ಸಬ್ಜೆಕ್ಟ್, ಡಿಡ್ ನಾಟ್ ರೈಟ್ ಅನ್ನೋದು ವರ್ಬ್, ಬರೆಯಲಿಲ್ಲ ಅನ್ನೋದು ವರ್ಬ್. ಎ ಸ್ಟೋರಿ. ಸ್ಟೋರಿನ ಫಸ್ಟ್ ತಗೋತೀರಿ. ಸ್ಟೋರಿ ಆದ್ಮೇಲೆ ಯಾವುದು? ಸೇಮ್ ಸ್ಟ್ರಕ್ಚರ್.
ಸ್ಟೋರಿ ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ತಗೊಳ್ಳಿ. ಮೇಲೆ ಡಿಡ್ ಇದೆಯಲ್ಲ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಅಲ್ಲಿ ಡಿಡ್ ಇದ್ರೂ ನೀವು ಇಲ್ಲಿ ವಾಸ್ ಮತ್ತೆ ವರ್ ತಗೋಬೇಕು. ಸಿಂಗ್ಯುಲರ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವರ್. ಸ್ಟೋರಿ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಯು ಶುಡ್ ಟೇಕ್ ಇಟ್ ಆಸ್ ವಾಸ್. ವಾಸ್ ಪಕ್ಕ ನಾಟ್ ಹಾಕೊಳ್ಳಿ, ಅದು ನೆಗೆಟಿವ್ ಆಗಿರೋದ್ರಿಂದ ಮೇಲೆ ನೆಗೆಟಿವ್ ಇದೆ. ರೈಟ್ಗೆ V3 ರಿಟರ್ನ್. ಸ್ಟೋರಿ ವಾಸ್ ನಾಟ್ ರಿಟರ್ನ್ ಬೈ ಹರ್. ಶಿ ಇದ್ದಿದ್ದು ಹರ್ ಆಗಿದೆ. ಎಸ್, ಅನದರ್ ಸೆಂಟೆನ್ಸ್ ನೆಗೆಟಿವ್. ಆಕ್ಟಿವ್. He did not like stories. He subject, did not like verb, stories. ಸ್ಟೋರೀಸ್ ನೋಡಿ ನಾನು ಪ್ಲೂರಲ್ ತಗೊಂಡಿದ್ದೆ. ಪ್ಲೂರಲ್ ತಗೊಂಡಾಗಲೂ ಕೂಡ ನಾನು ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ಕೊಟ್ಟ ಹಾಗೆ ಇರುತ್ತೆ. ಸ್ಟೋರೀಸ್ ಈ ಕಡೆ ತಗೊಂಡ್ರೆ ಸಬ್ಜೆಕ್ಟ್ ಆಗಿ, ಇಲ್ಲಿ ಪ್ಲೂರಲ್ ಆಗಿರೋದ್ರಿಂದ ಎಸ್ ಸೇರಿದೆ ನೋಡಿ, ಪ್ಲೂರಲ್. ಪ್ಲೂರಲ್ ಆಗಿರೋದ್ರಿಂದ ಇದನ್ನ ವರ್ ಹಾಕ್ತೀರಿ. ಆಫ್ಟರ್ ದಟ್ ಯು ಶುಡ್ ಆಡ್ ನಾಟ್. After that, V3 form of like is liked. After that, you should add preposition by. After that, you should convert he as him. Him anna convert ಮಾಡ್ತಾ ಇದ್ದೀರಿ. he ಅನ್ನ convert ಮಾಡಿ him ಆಗಿ ಇಡ್ತಾ ಇದ್ದೀರಿ. This is the passive sentence. Stories were not liked by him. ಇಲ್ಲಿಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಮುಗೀತು. ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. Active sentences in the past continuous tense have the following structure. ನೋಡಿ, ಸ್ಟ್ರಕ್ಚರ್ ನೋಡಿ. ಆಕ್ಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಇದು. ಆಕ್ಟಿವ್ ಸೆಂಟೆನ್ಸ್ ಇದು ಸ್ಟ್ರಕ್ಚರ್. ಯಾವಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರುವಂಥದ್ದು. ಫಸ್ಟ್ ಸಬ್ಜೆಕ್ಟ್ ಇರುತ್ತೆ. ಆಫ್ಟರ್ ದಟ್ ವಾಸ್ ಆರ್ ವರ್ ಎರಡರಲ್ಲಿ ಒಂದಿರುತ್ತೆ. ಆಫ್ಟರ್ ದಟ್ ING ಫಾರ್ಮ್ ಆಫ್ ದ ವರ್ಬ್. ING ಫಾರ್ಮ್ ಇರುತ್ತೆ, ವರ್ಬ್ನ ING ಫಾರ್ಮ್. ಆಫ್ಟರ್ ದಟ್ ಆಬ್ಜೆಕ್ಟ್ ಇರುತ್ತೆ. ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಟೆನ್ಸ್ಗಳು ಹೇಗಿರ್ತವೆ ಅನ್ನೋದನ್ನ ಕೂಡ ನಾನು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಲ್ಲಿ ನಾನು ಮಾಡಿದ್ದೀನಿ. ಎಲ್ಲಾ ಟೆನ್ಸ್ಗಳದ್ದು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮಾತಾಡ್ಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಎಲ್ಲ ಟೆನ್ಸ್ಗಳದ್ದು ತಗೊಂಡು ಮಾಡಿದ್ದೀನಿ. ಅಲ್ಲಿ ಒಂದ್ಸರಿ ನೋಡ್ಕೊಂಡು ಬನ್ನಿ ಟೆನ್ಸ್ಗಳು ಯಾವ ರೀತಿ ಇರುತ್ತೆ. Passive sentences in the past continuous tense have the following structure. Passive sentence ಅದರ ಸ್ಟ್ರಕ್ಚರ್ ಹೇಗಿರುತ್ತೆ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಇರುತ್ತೆ. ಆಕ್ಟಿವ್ ಸೆಂಟೆನ್ಸ್ ಆಬ್ಜೆಕ್ಟ್ ಇರುತ್ತೆ, ಪ್ಲಸ್ ವಾಸ್ ಅಥವಾ ವರ್ ಇರುತ್ತೆ. ಎರಡರಲ್ಲಿ ಒಂದಿರಬೇಕು. ಆಫ್ಟರ್ ದಟ್ ಬೀಯಿಂಗ್ ಇರುತ್ತೆ. ಪ್ಯಾಸಿವ್ ಅಲ್ಲಿ ಬೀಯಿಂಗ್ ಮರಿಬಾರ್ದು. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಇರುತ್ತೆ. ಅದಾದ್ಮೇಲೆ ಅಂದ್ರೆ V3. ಅದಾದ್ಮೇಲೆ ಬೈ ಇರುತ್ತೆ. ಅದಾದ್ಮೇಲೆ ಸಬ್ಜೆಕ್ಟ್ ಆಫ್ ದಿ ಆಕ್ಟಿವ್ ಸೆಂಟೆನ್ಸ್ ಬರುತ್ತೆ ಇಲ್ಲಿಗೆ. ಎಸ್, ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್ಸ್. ಆಕ್ಟಿವ್ ವಾಯ್ಸ್. ಶಿ ವಾಸ್ ರೈಟಿಂಗ್ ಎ ನಾವೆಲ್. Passive voice. A novel was being written by her. ನೋಡಿ, ಇಲ್ಲೇನಾಗಿದೆ? ಶಿ ಅನ್ನೋದು ಸಬ್ಜೆಕ್ಟ್, ವಾಸ್ ರೈಟಿಂಗ್ ಅನ್ನೋದು ವರ್ಬ್, ನಾವೆಲ್ ಅನ್ನೋದು ಆಬ್ಜೆಕ್ಟ್. ನಾವೆಲ್ ನ ಫಸ್ಟ್ ತಗೊಳ್ತಾ ಇದ್ದೀರಿ. ನಾವೆಲ್ ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ವಾಸ್ ತಗೊಂಡ್ರಿ. ಇಲ್ಲಿ ING ಫಾರ್ಮ್ ಅಲ್ಲಿ ಇರೋದ್ರಿಂದ ನೀವು ಬೀಯಿಂಗ್ ರಿಟರ್ನ್ ಮಾಡ್ಬೇಕು. ಇದನ್ನ ಬೀಯಿಂಗ್ ಸೇರಿಸ್ಕೊಂಡೇ ನೀವು V3 ಮಾಡಬೇಕು. ಅದಾದ್ಮೇಲೆ ಬೈ ಪ್ರಿಪೋಸಿಷನ್ ಸೇರಿಸಿದಿರಿ. ಅದಾದ್ಮೇಲೆ ಶಿ ಇದ್ದಿದ್ದು ಹರ್ ಆಯ್ತು. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಫಾರ್ ಅನದರ್ ಎಕ್ಸಾಂಪಲ್. ಆಕ್ಟಿವ್ ಸೆಂಟೆನ್ಸ್. ದೇ ವರ್ ಸೇಯಿಂಗ್ ದೇರ್ ಪ್ರೇಯರ್ಸ್. ದೇ ವರ್ ಸೇಯಿಂಗ್ ದೇರ್ ಪ್ರೇಯರ್ಸ್. ದೇರ್ ಪ್ರೇಯರ್ಸ್ ಫಸ್ಟ್ ತಗೊಂಡ್ರಿ. ವರ್ ಯಾಕೆ ವರ್ ಹಾಕಿದಿರಿ? ಬಿಕಾಸ್ ಪ್ರೇಯರ್ಸ್ ಬಿಲಾಂಗ್ ಟು ಪ್ಲೂರಲ್. ಅದಾದ್ಮೇಲೆ ಬೀಯಿಂಗ್ ತಗೊಂಡ್ರಿ. ಯಾಕೆಂದ್ರೆ ಸೇಯಿಂಗ್ ಅನ್ನೋದು ING ಫಾರ್ಮ್ ಅಲ್ಲಿ ಇರೋದ್ರಿಂದ ಬೀಯಿಂಗ್ ಸೆಡ್. ಸೆಡ್ ಅನ್ನೋದು V3.
ಬೈ ದೆಮ್, ದೇ ಇದ್ದಿದ್ದು ದೆಮ್ ಆಗುತ್ತೆ. ಈಗ ನೋಡಿ, ದೇ ವರ್ ಸೇಯಿಂಗ್ ದೇರ್ ಪ್ರೇಯರ್ಸ್ ವರ್ ಬೀಯಿಂಗ್ ಸೆಡ್ ಬೈ ದೆಮ್. ನೆಕ್ಸ್ಟ್, ಚೇಂಜಿಂಗ್ ಎ ನೆಗೆಟಿವ್ ಸೆಂಟೆನ್ಸ್ ಇಂಟು ಪ್ಯಾಸಿವ್. ನೆಗೆಟಿವ್ ಸೆಂಟೆನ್ಸ್ ನ ಹೇಗೆ ಮಾಡ್ತೀರಾ? ಶಿ ವಾಸ್ ನಾಟ್ ಪ್ರಿಪೇರಿಂಗ್ ಡಿನ್ನರ್. ಪ್ಯಾಸಿವ್ ಅಲ್ಲಿ ಡಿನ್ನರ್ ವಾಸ್ ನಾಟ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಹರ್. ಡಿನ್ನರ್ ವಾಸ್ ನಾಟ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಹರ್. ನೋಡಿ, ಇಲ್ಲಿ ಡಿನ್ನರ್ ನ ಲಾಸ್ಟ್ ಅಲ್ಲಿ ಇತ್ತು, ಅದನ್ನ ಫಸ್ಟ್ ತಗೊಂಡ್ರಿ. ಸಿಂಗುಲರ್ ಆಗಿರೋದ್ರಿಂದ ವಾಸ್ ತಗೊಂಡ್ರಿ. ನೆಗೆಟಿವ್ ಆಗಿರೋದ್ರಿಂದ ನಾಟ್ ಹಾಕ್ತಾ ಇದ್ದೀರಿ. ಪ್ರಿಪೇರಿಂಗ್ ಇದ್ದಿದ್ದು ಬೀಯಿಂಗ್ ಪ್ರಿಪೇರ್ಡ್. ಬೀಯಿಂಗ್ ಹಾಕ್ಲೇಬೇಕು. ING ಫಾರ್ಮ್ ಅಲ್ಲಿ ಇರೋಕೆ ಎಲ್ಲಕ್ಕೂ ಈ ಬೀಯಿಂಗ್ ಅನ್ನ ನೀವು ಸೇರಿಸಲೇಬೇಕು. ನೆಕ್ಸ್ಟ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಸ್ಟ್ರಕ್ಚರ್ ಹೇಗಿರುತ್ತೆ? Active sentences in the past perfect tense have the following structure. Past perfect tense ಅಲ್ಲಿ ಆಕ್ಟಿವ್ ಸೆಂಟೆನ್ಸ್ ಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಇರುತ್ತೆ, ಅದಾದ್ಮೇಲೆ ಹ್ಯಾಡ್ ಇರುತ್ತೆ, ಅದಾದ್ಮೇಲೆ V3 ಇರುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇರುತ್ತೆ, ಅದಾದ್ಮೇಲೆ ಆಬ್ಜೆಕ್ಟ್ ಇರುತ್ತೆ. ಪ್ಯಾಸಿವ್ದು ಸ್ಟ್ರಕ್ಚರ್ ಹೇಗಿರುತ್ತೆ? ಪ್ಯಾಸಿವ್ ಸ್ಟ್ರಕ್ಚರ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಇರುತ್ತೆ. ಯಾವ್ದ್ರದ್ದು? ಆಕ್ಟಿವ್ ಸೆಂಟೆನ್ಸ್ ಆಬ್ಜೆಕ್ಟ್ ಇರುತ್ತೆ. ಆಫ್ಟರ್ ದಟ್ ಹ್ಯಾಡ್ ವಿಲ್ ಬಿ ದೇರ್. ಆಫ್ಟರ್ ದಟ್ ಯು ಶುಡ್ ಆಡ್ ಬೀನ್. ಇಲ್ಲಿ ಬೀಯಿಂಗ್ ಅಲ್ಲ, ಅದನ್ನ ತೆಗೆದು ಆ ಜಾಗಕ್ಕೆ ಬೀನ್ ಅನ್ನು ಹಾಕ್ಬೇಕಿಲ್ಲಿ. ಇದು ನೆನ್ಪಿಟ್ಕೋಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬೀನ್ ಮರಿಬಾರ್ದು. ನೆಕ್ಸ್ಟ್ V3 ಇರುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇರುತ್ತೆ. ಆಫ್ಟರ್ ದಟ್ ಬೈ ಇರುತ್ತೆ. ಅದಾದ್ಮೇಲೆ ಸಬ್ಜೆಕ್ಟ್ ಆಫ್ ದ ಆಕ್ಟಿವ್ ಸೆಂಟೆನ್ಸ್ ಇರುತ್ತೆ. ಕೊನೆಯಲ್ಲಿ ಆಕ್ಟಿವ್ ಸೆಂಟೆನ್ಸ್ ಅಲ್ಲಿರೋ ಸಬ್ಜೆಕ್ಟ್ ನ ಕೊನೆಗೆ ಹಾಕ್ತೀರಿ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿ ಪ್ಯಾಸಿವ್ ಸೆಂಟೆನ್ಸ್. ನೆಕ್ಸ್ಟ್, ಲೆಟ್ us take some examples. Active. They had finished the job by Monday. They, subject, had finished, verb, the job. The job is object. By Monday, extension form sentence ಅಲ್ಲಿ ಎಷ್ಟಾದ್ರೂ ಇರಲಿ, ನೋ ಪ್ರಾಬ್ಲಮ್, ಡೋಂಟ್ ವರಿ ಅಬೌಟ್ ಇಟ್. ನೀವು ಆಬ್ಜೆಕ್ಟ್ ನಷ್ಟೇ ಗುರುತಿಸಿ ಅದರಲ್ಲಿ, ಅದನ್ನ ಫಸ್ಟ್ ತಗೊಳ್ಳಿ. ದ ಜಾಬ್, ಅದಾದ ತಕ್ಷಣ ಹ್ಯಾಡ್ ಹಾಕಿ, ಅದಾದ್ಮೇಲೆ ಬೀನ್ ಹಾಕಿ, ಅದಾದ್ಮೇಲೆ ಫಿನಿಶ್ಡ್ V3, ಅಲ್ಲಿ V3ನೇ ಇರುತ್ತೆ. ಆಕ್ಟಿವ್ ಸೆಂಟೆನ್ಸ್ ಅಲ್ಲೇ V3 ಕೊಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಹ್ಯಾಡ್ ಬಂದಿರೋದ್ರಿಂದ V3 ಇದ್ದೇ ಇರುತ್ತೆ. ದೇ ಇದನ್ನ ಬೈ ದೆಮ್ ಆಗಿ ಕನ್ವರ್ಟ್ ಮಾಡಿ. ಬೈ ಮಂಡೇ ಎಕ್ಸ್ಟೆನ್ಷನ್ ಫಾರ್ಮ್ ಇತ್ತಲ್ಲ ಸೆಂಟೆನ್ಸ್ ಅಲ್ಲಿ, ಎಕ್ಸ್ಟೆಂಡೆಡ್ ವರ್ಡ್ಸ್ ಯಾವುದೇ ಇರಲಿ ಅದನ್ನ ಮುಂದೆ ಹಾಕಿ. ಬೈ ಮಂಡೇ. ಬೈ ಮಂಡೇನ ನೀವು ಫಿನಿಶ್ಡ್ ಬೈ ಮಂಡೇ ಅಂತಾನೂ ಹಾಕೊಂಡು ಆಮೇಲೆ ಬೈ ದೆಮ್ಮು ಹಾಕ್ಬೋದು, ನೋ ಪ್ರಾಬ್ಲಮ್. ಆಕ್ಟಿವ್ ಸೆಂಟೆನ್ಸ್, ಐ ಹ್ಯಾಡ್ ಲರ್ನ್ಟ್ ಅನ್ ಇಂಪಾರ್ಟೆಂಟ್ ಲೆಸನ್. ಹ್ಯಾಡ್ ಲರ್ನ್ಟ್ ಇರುತ್ತೆ ಇಲ್ಲಿ ನೋಡಿ, ವರ್ಬ್ ಹ್ಯಾಡ್ ಲರ್ನ್ಟ್ ಇರುತ್ತೆ. ಸಬ್ಜೆಕ್ಟ್ ಐ ಇದೆ, ಆಬ್ಜೆಕ್ಟ್ ಅನ್ ಇಂಪಾರ್ಟೆಂಟ್ ಲೆಸನ್ ಇದೆ. ನೆಕ್ಸ್ಟ್, you should take an important lesson first. An important lesson had been learnt by me. Had been learnt ಆಯ್ತು ನೋಡಿ, had learnt ಇದ್ದಿದ್ದು had been learnt ಆಯ್ತು. ಬೀನ್ ಅಷ್ಟೇ ಆಡ್ ಆಗೋದು ಹೊಸದಾಗಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇಲ್ಲಿಗೆ ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮುಗೀತು, ಪ್ರೆಸೆಂಟ್ ಕಂಟಿನ್ಯೂಸ್ ಮುಗೀತು, ಪ್ರೆಸೆಂಟ್ ಪರ್ಫೆಕ್ಟ್ ಮುಗೀತು, ಸಿಂಪಲ್ ಪಾಸ್ಟ್ ಆಗಿದೆ, ಪಾಸ್ಟ್ ಕಂಟಿನ್ಯೂಸ್ ಆಗಿದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಆಗಿದೆ. ಒಟ್ಟು 6 ಟೆನ್ಸ್ ಅಲ್ಲಿ ಬರ್ತಕ್ಕಂತಹ ಎಲ್ಲ ಆಕ್ಟಿವ್ ವಾಯ್ಸ್ಗಳಿಗೂ ಪ್ಯಾಸಿವ್ ಫಾರ್ಮ್ ಅಲ್ಲಿ ಹೇಗೆ ಚೇಂಜ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದನ್ನ ವಿಡಿಯೋನ ಚೆನ್ನಾಗಿ ನೋಡ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ತುಂಬಾ ಸುಲಭ ಆಗುತ್ತೆ.
ಫುಲ್ ಮಾರ್ಕ್ಸ್ ಬರುತ್ತೆ. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇರ್ಬೋದು, TET ಇರ್ಬೋದು, KS ಇರ್ಬೋದು, IAS ಇರ್ಬೋದು, ಅಥವಾ ಯಾವುದೇ ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಗಳು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇರ್ಬೋದು, KPSC ಸಂಬಂಧಪಟ್ಟಂತ ಎಕ್ಸಾಮ್ಸ್ ಯಾವುದೇ ಇರ್ಬೋದು, ಅದರಲ್ಲಿ ಒಂದು ಇಂಗ್ಲಿಷ್ ಪೇಪರ್ ಇರುತ್ತೆ. ಆ ಇಂಗ್ಲಿಷ್ ಪೇಪರ್ಗೆ ನೀವು ಯಾರು ರೆಡಿ ಆಗ್ತಾ ಇದ್ದೀರಿ, ಅವರು ನನ್ನ ವಿಡಿಯೋಸ್ನ ನೀವು ನೋಡಿದ್ರೆ ಕಂಪ್ಲೀಟ್ ಆಗಿ ನೀವು ಒಂದು ಬೇಸಿಕ್ ಒಂದು ಸ್ಟ್ರಕ್ಚರ್ಸ್ ಅನ್ನ ತಿಳ್ಕೊಂಡ್ರೆ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಯಾವುದನ್ನೇ ಕೊಟ್ರು ನೀವು ಸಾಲ್ವ್ ಮಾಡಬಹುದು ಅಂತಕ್ಕಂಥ ಭರವಸೆನ ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ ನನ್ನ ವಿಡಿಯೋನ ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ಗೂ ಕೂಡ ನೀವು ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಅವ್ರಿಗೂ ಕೂಡ ನೋಡಕ್ ಹೇಳಿ, ಕಲಿಯಕ್ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕ್ ಹೇಳಿ. ತುಂಬಾ ಸುಲಭ ಆಗುತ್ತೆ. ಇದಕ್ಕೆ ಯಾವುದೇ ನೀವು ಹಣ ಕೊಡಬೇಕಾಗಿಲ್ಲ. ಇದು ಫ್ರೀ ವಿಡಿಯೋ ಚಾನಲ್. ಡ್ಯೂ ಟು ಪ್ಯಾಂಡಮಿಕ್ COVID-19 ಇಂದ, ಈ ಪ್ಯಾಂಡಮಿಕ್ ಇಂದ ಸಿಚುಯೇಷನ್ ತುಂಬಾ ಬದಲಾಗಿದೆ. ಹಾಗಾಗಿ ನನ್ನ ಇದೊಂದು ಮಕ್ಕಳಿಗೆ ಕಿರು ಕಾಣಿಕೆ ಅಂತ ನಾನು ಹೇಳ್ತಾ, ಇದನ್ನ ನೀವು ಸದುಪಯೋಗ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಾಲೆಡ್ಜ್ ನ ಜಾಸ್ತಿ ಮಾಡ್ಕೊಳ್ಳಿ. ಇಂಗ್ಲಿಷ್ ನಾಲೆಡ್ಜು ಇವತ್ತಿನ ಪ್ರಪಂಚದಲ್ಲಿ ತುಂಬಾ ಪೂವರ್ ಇದೆ. ಹೊರಗಡೆ ನಾವು ನೋಡ್ತಾ ಇದೀವಿ, ತುಂಬಾ ಪೂವರ್ ಇದೆ. ಅದನ್ನ ತುಂಬಾ ಜಾಸ್ತಿ ಮಾಡ್ಕೊಂಡ್ರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ, ಮುಂದೆ ಹೈಯರ್ ಎಜುಕೇಶನ್ಗಳಿಗೆ ಇಟ್ ಈಸ್ ವೆರಿ ಯೂಸ್ಫುಲ್, ಐ ಥಿಂಕ್ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸಲ್ಲಿ ನಾನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.